ಮಾರ್ಕಂಡಪುರ ಅಂತ ಇದಕ್ಕೆ ಕರೀತಾರೆ. ಇಲ್ಲಿ ಸುತ್ತಮುತ್ತ ಲೋಹದ ಗಣಿಗಳಿದ್ವಂತೆ. ಇತಿಹಾಸದಲ್ಲಿ ಒಂದು ಟಂಕಸಾಲೆ ಕೂಡ ಇತ್ತು. ಕಾಯಿನ್ ಮಿಂಟ್ ಮಾಡ್ತಿದ್ರು ಸರ್ ಇಲ್ಲಿ. ಹೌದು, 12 ಗುಡಿಗಳು ಒಳಗಡೆ ಬಾವಿಲಿದೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ. ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ? ಕಲಾ ಮಾಧ್ಯಮಕ್ಕೆ ಸ್ವಾಗತ ಕೊಡ್ತಾ ನಾನು ನಿಮ್ಮ ಪರಂ. ಸ್ನೇಹಿತರೆ ಬರ್ತೀರಾ? ಲಕ್ಕುಂಡಿ ಕಡೆ ಹೋಗೋಣ ಅಲ್ವಾ? ಗದಗ ಜಿಲ್ಲೆಯ ಲಕ್ಕುಂಡಿ ಸ್ನೇಹಿತರೆ ಇತ್ತೀಚೆಗಂತೂ ತುಂಬ ಟ್ರೆಂಡ್ ಆಗ್ತಾ ಇದೆ. ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ಚಿನ್ನದ ನಿಧಿ ಸಿಕ್ಬಿಡ್ತು. ಒಂದು ನೆಲವನ್ನು ಅಗಿಬೇಕಾದಾಗ ಮಣ್ಣಿನಲ್ಲಿ ನಾವೆಲ್ಲರೂ ಕೇಳಿದ್ವಿ, ನಾವು ನೆಲ ತೋಡಿದಾಗ ನಿಧಿ ಸಿಗುತ್ತೆ, ಬಿಂದಿಗೆಗಳಲ್ಲಿ ಚಿನ್ನ ಸಿಗುತ್ತಂತೆ, ಹಳೆಯ ಕಾಲದಲ್ಲಿ ಯಾರೋ ಹೂತಿಟ್ಟಿರ್ತಾರಂತೆ, ಹಾಗಂತೆ ಹೀಗಂತೆ, ಆ ನಿಧಿನ ಸರ್ಪ ಕಾಯ್ತಾ ಇರುತ್ತಂತೆ, ಹೀಗೆಲ್ಲ ಏನೇನೋ ಮಾತಾಡ್ತಿದ್ವಿಲ್ವ ನಾವು, ಸಿನಿಮಾಗಳಂತೂ ನೋಡ್ತಾ ಇದ್ವಿ. ಆದರೆ ನಮ್ಮ ಕಣ್ಮುಂದೆನೇ ನಮ್ಮ ಆಯಸ್ಸು ಇರಬೇಕಾದ್ರೆ ಇಂಥದ್ದೊಂದು ಘಟನೆ ನಡೆದು ಚಿನ್ನದ ನಿಧಿ ಸಿಕ್ಕು. ಅದು ಎಷ್ಟು ಹತ್ತತ್ರ ಅರ್ಧ KG ಅಷ್ಟು ಚಿನ್ನ ಸಿಕ್ಕು. ಇಡೀ ಕರ್ನಾಟಕ ರಾಜ್ಯವನ್ನೇ ಸಂಚಲನಕ್ಕೆ ಈಡು ಮಾಡಿದ ಘಟನೆ ನೀವೆಲ್ಲರೂ ನೋಡಿರ್ತೀರಿ ಸ್ನೇಹಿತರೆ. ಹಾಗಾದರೆ ಈ ಲಕ್ಕುಂಡಿ, ಗದಗ ಜಿಲ್ಲೆಯ ಲಕ್ಕುಂಡಿ, ಅದರೊಳಗಡೆ ಇರೋಂಥ ರಹಸ್ಯಗಳು ಏನು, ಅದರ ಇತಿಹಾಸ ಏನಿರಬಹುದು ಅಲ್ಲಿ? ಆ್ಯಂಡ್ ಬಹಳ ಮುಖ್ಯವಾಗಿ ನಿಧಿ ಸಿಗ್ತಾ ಇದೆ, ಚಿನ್ನದ ನಿಧಿ ಅಂತಂದಮೇಲೆ ಅಲ್ಲಿ ಏನಿತ್ತು ಮೊದಲು, ಅಲ್ಲಿ ದೇವಾಲಯಗಳ ಕಲ್ಪನೆ ಏನು, ದೇವಾಲಯಗಳ ಹಿನ್ನೆಲೆ ಏನು, ಅಷ್ಟು ಸುಂದರವಾದಂತಹ ಭವ್ಯವಾದ ದೇವಸ್ಥಾನ ಕಟ್ಟಿದಾರಲ್ಲ, ಅದರ ಹಿಂದಿನ ಕಥೆ ಏನು, ಇದನ್ನೆಲ್ಲ ನಾವು ಕೇಳೋಣ, ನೋಡೋಣ ಸ್ನೇಹಿತರೆ. ಬನ್ನಿ ನಾವು ಗದಗ ಜಿಲ್ಲೆಯ ಲಕ್ಕುಂಡಿಗೆ ಹೋಗೋಣ ಸ್ನೇಹಿತರೆ. ಇತಿಹಾಸಕಾರರ ಜೊತೆಗೆ ಸ್ನೇಹಿತರೆ, ನಾವು ಸುಮ್ಮನೆ ಕಟ್ಟುಕತೆ ಇಲ್ಲದ ಸಲ್ಲದ ಊಹಾಪೋಹಗಳ ಕಥೆ ಕೇಳೋದು ಬೇಡ. ಲಕ್ಕುಂಡಿಗೆ ಹೋಗಿ ಇತಿಹಾಸಕಾರರ ಜೊತೆಗೆ ಹೋಗಿ ಸ್ನೇಹಿತರೆ, ಅಲ್ಲಿಯ ನಿಜವಾದ ಕಥೆಯನ್ನು ನಾವು ಕೇಳೋಣ ಸ್ನೇಹಿತರೆ. ನಮ್ಮ ಜೊತೆಗೆ ಶ್ರೀ ದತ್ತ ಪ್ರಸನ್ನ ಪಾಟೀಲ್ ಅವರು ಇರ್ತಾರೆ ಸ್ನೇಹಿತರೆ. ಅವರು ಗದಗ ಭಾಗದ ಇತಿಹಾಸ ಪ್ರಾಧ್ಯಾಪಕರವರು, ಹಿಸ್ಟ್ರಿ ಪ್ರೊಫೆಸರ್ ಅವರು. ಸೊ ಅವ್ರ ಜೊತೆಗೆ ಹೋಗಿ ನಾವು ಇಡೀ ಲಕ್ಕುಂಡಿಯನ್ನು ಸಂಶೋಧನೆ ಮಾಡೋಣ ಸ್ನೇಹಿತರೆ, ಅಲ್ಲಿನ ಇತಿಹಾಸವನ್ನು ಸಂಗ್ರಹ ಮಾಡೋಣ. ಹಾಗೂ ನಮ್ಮ ಜೊತೆಗೆ ಗದಗ ಜಿಲ್ಲೆಯ ಗಜೇಂದ್ರಗಢದ ಕಲಾವಿದರಾದಂತಹ ಶ್ರೀ ಪುಂಡ್ಲಿಕ್ ಕಲ್ಲಿಗ್ನೂರ್ ಅವರು ಕೂಡ ಇರ್ತಾರೆ. ನಾವೆಲ್ಲರೂ ಹೋಗಿ ಗದಗ ಜಿಲ್ಲೆಯ ಲಕ್ಕುಂಡಿಯ ಇತಿಹಾಸದ ಪುಟಗಳಿಗೆ ಹೋಗೋಣ. ಏನು ಅದ್ರ ನಿಜವಾದ ಚರಿತ್ರೆ, ಅದರ ರಹಸ್ಯ ಏನು ಎಲ್ಲ ಕೇಳೋಣ. ಬನ್ನಿ, ವೆಲ್ಕಮ್ ಟು ಲಕ್ಕುಂಡಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಗುರುಗಳೇ, ಇವತ್ತಿನ ಬೆಳಗಿನ ಕಾರ್ಯಕ್ರಮ, ಇವತ್ತು ನಾವು ಲಕ್ಕುಂಡಿ ಹೋಗೋಣ ಸರ್. ನಮ್ಮ ಹೊಯ್ಸಳರ ಕಾಲದ 2ನೇ ರಾಜಧಾನಿ, ಕಲ್ಯಾಣ ಚಾಲುಕ್ಯರ ಕಾಲದ ಬಹಳ ಪ್ರಸಿದ್ಧವಾದಂತಹ ಕೇಂದ್ರ, ನಮ್ಮ ಇಡೀ ಉತ್ತರ ಕರ್ನಾಟಕದ ವಾಸ್ತುಶಿಲ್ಪಕಲೆ ಬಹಳ ಪ್ರಮುಖ ಕೇಂದ್ರ. ಎಲ್ಲ ಊರುಗಳಿಗಿಂತಲೂ ಬಹಳ ಇಂಪಾರ್ಟೆಂಟ್ ಸೆಂಟರ್ಗೆ ನಾವು ಬೆಳಗ್ಗೆ ಹಬ್ಬದ ದಿವಸ ಹೋಗೋಣ ಇವತ್ತು. ಎಸ್, ಬನ್ನಿ, ಸ್ವಾಗತ ನಿಮ್ಗೆಲ್ರಿಗೂ ಲಕ್ಕುಂಡಿಗೆ. ಎಸ್, ಬನ್ನಿ ಹೋಗೋಣ. ಅಂತೂ ಇಂತೂ ಬಂದ್ವಿ. ಎಸ್, ಎಲ್ಲಿದ್ದೀವಿ ನಾವೀಗ NH63 ಗದಗ ಮತ್ತು ಹೊಸಪೇಟೆಗೆ ಹೋಗುವ ಮಾರ್ಗದಲ್ಲಿ ನಮ್ಮ ಕಲ್ಯಾಣ ಚಾಲುಕ್ಯರ ಬಹಳ ಪ್ರಮುಖ ಸ್ಥಳವಾದಂತಹ ಲಕ್ಕುಂಡಿಯಲ್ಲಿದ್ದೀವಿ. ಲಕ್ಕುಂಡಿಯನ್ನು ಇಂದ್ರನ ಅಮರಾವತಿ ಭೋಗಾವತಿಗೆ 1121ರ ಶಾಸನವೇ ಹೋಲಿಸಿದೆ. ನಾನು ಹೇಳ್ತಾ ಇಲ್ಲ, 1121ರ ಕಲ್ಯಾಣ ಚಾಲುಕ್ಯರ ಶಾಸನ ಹೇಳ್ತದೆ ಲಕ್ಕುಂಡಿ ಹೇಗಿತ್ತು ಅಂದರೆ, ಆ ಪುರಾಣ ಕಾಲದ ಇಂದ್ರನ ಅಮರಾವತಿ ಭೋಗಾವತಿಯ ರೀತಿಯಲ್ಲಿತ್ತು. ಅಂತಹ ಅದ್ಭುತವಾದಂತಹ ಒಂದು ನಗರ, ಹೊಯ್ಸಳರ ಕಾಲದ 2ನೇ ರಾಜಧಾನಿಯಾದಂತಹ ಲಕ್ಕುಂಡಿ ಇತ್ತು ಅಂತ ಹೇಳಿ. ಇಲ್ಲಿ 101 ದೇವಾಲಯಗಳು, 101 ಬಾವಿಗಳಿದ್ದು ಒಂದು ಪ್ರತೀತಿ ಒಂದು ಕಾಲಕ್ಕೆ ಇದ್ದು ಅಂತ. ಖಂಡಿತವಾಗಿ ಇದ್ದು. ಈಗ ಕೆಲವಷ್ಟು ಮಹತ್ವದ ದೇವಾಲಯಗಳು ಮತ್ತು ಬಾವಿಗಳು ಇಲ್ಲಿವೆ. ಎಲ್ಲ ಇವತ್ತು ನಾವು ನೋಡೋಣ. ಅಂತಹ ಒಂದು ಲಕ್ಕುಂಡಿಗೆ ನೀವು ಬೆಂಗಳೂರಿಂದ 438 ಕಿಲೋಮೀಟರ್ ಇದೆ. ಗದಗ ಬಂದುಬಿಟ್ರೆ, ಜಿಲ್ಲಾ ಕೇಂದ್ರಕ್ಕೆ ಬಂದುಬಿಟ್ರೆ, ಅಲ್ಲಿಂದ 11 ಕಿಲೋಮೀಟರ್ನಲ್ಲಿ ಲಕ್ಕುಂಡಿ ಇದೆ. ಲಕ್ಕುಂಡಿಯಲ್ಲಿ ಅನೇಕ ಪ್ರಮುಖ ಸ್ಮಾರಕಗಳಿವೆ. ಪ್ರಥಮದಾಗಿ ನಾವು ಲಕ್ಕುಂಡಿಯಲ್ಲಿ ಒಂದು ಬಹಳ ವಿಶಿಷ್ಟವಾದಂತಹ ಸ್ಮಾರಕ ಮುಸುಕಿನ ಬಾವಿ ಅಂತ ನೋಡೋಣ. ಮುಸುಕಿನ ಬಾವಿ. ಆ ಬಾವಿಯ ಒಂದು ಜಲದಲ್ಲಿ ಸ್ನಾನವನ್ನು ಮಾಡಿ ದೇವಾಲಯ ಅರ್ಚನೆಗೆಲ್ಲ ಪುರೋಹಿತರು ಹೋಗ್ತಾ ಇದ್ರಂತೆ, ನಮ್ಮ ಪುರಾಣ ಕಥೆಗಳಲ್ಲಿ ಬರ್ತದೆ. ಬಹಳ ಒಂದು ವಿಶಿಷ್ಟವಾದಂತಹ ಸ್ಮಾರಕ ಮಾಣಿಕೇಶ್ವರ ದೇವಾಲಯ ಕೂಡ ಅಲ್ಲೇ ಇದೆ. ನಡ್ರಿ ಈಗ ಅಲ್ಲಿಗೆ ಹೋಗೋಣ. 1000 ವರ್ಷ ಹಿಂದಕ್ಕೆ 12ನೇ ಶತಮಾನಕ್ಕೆ, 1121 1150ರ ಕಾಲಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಎಸ್, ಇದು ಲಕ್ಕುಂಡಿ ಗ್ರಾಮನ ಸ್ವಲ್ಪ ಹೋಬಳಿನ? ಇದು ಲಕ್ಕುಂಡಿ ಹೋಬಳಿ ಸರ್. ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಗ್ರಾಮ ಇದು. ಇದು ಸೇವಂತಿಯ ಮಲ್ಲಿಗೆಯ ಸುವಾಸನೆಗೆ ಬಹಳ ಪ್ರಸಿದ್ಧಿ ಆಗಿದೆ ಅಂತ ನಮ್ಮ ಕವಿಗಳು ವರ್ಣನೆ ಮಾಡಿದ್ದಾರೆ. ಸೇವಂತಿ ಹೂವಿಗೆ ಬಹಳ ಪ್ರಸಿದ್ಧ. ಈ ಬಾರಿ ಹಣ್ಣು ಅಂತ ಸಿಗುತ್ತೆ ನಮ್ಮಲ್ಲಿ, ಅದಕ್ಕೆ ಬಹಳ ಪ್ರಸಿದ್ಧ. ನೇಕಾರಿಕೆ ಇದೆ ನೋಡಿ, ನಮ್ಮ ಇಳಕಲ್ ಸೀರೆ, ಬೆಟಗೇರಿ ಸೀರೆ, ಆಗ ನೇಕಾರಿಕೆಗೆ ಇದು ಬಹಳ ಪ್ರಸಿದ್ಧ. ಗುಳೆದೂಡ್ ಕಣ ಅಂತಾರೆ. ಅದೇ ರೀತಿ ಇಲ್ಲಿ ನೇಕಾರಿಕೆ ಕೂಡ ಬಹಳ ಪ್ರಸಿದ್ಧ ಇದೆ. ನಮ್ಮ ಹೂವಿನ ತೋಟಗಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ದೇವಾಲಯ ಬಾವಿಗಳ ಜೊತೆಗೇನೆ ಒಂದು ಸಾಂಸ್ಕೃತಿಕ ಸೊಬಗು ಕೂಡ ನಮ್ಮ ಲಕ್ಕುಂಡಿಗೆ ಸೇರ್ಕೊಂಡಿದೆ. ಹಾಗಾದ್ರೆ ಹೂ ಮನಸ್ಸಿನ ಜನರು ವಾಸವಿರುವಂತಹ ನಮ್ಮ ಲಕ್ಕುಂಡಿಯ ಈ ಐತಿಹಾಸಿಕ ಸ್ಮಾರಕದ ಪ್ರವಾಸಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ.
ಎಲ್ಲಿ ಹೋಗೋದು ಸರ್ ಈಗ ನಾವು ಮೊದಲು? ಸ್ವಲ್ಪ ನಾವು ನಮ್ಮ ಮುಸುಕಿನ ಬಾವಿಯನ್ನು ನೋಡೋಣ. ಈ ರೋಡ ಈ ರೋಡ್ ಹೀಗೆ ನಿಮಗೆ ರೋಡ ಇಲ್ಲ ಇಲ್ಲಿ. ಸ್ವಲ್ಪ ಇಲ್ಲಿ ಸರ್ ರೋಡಿನ ಸಮಸ್ಯೆ ಇದೆ. ನಾವು ನಮ್ಮ ಪ್ರವಾಸಿ ಕೇಂದ್ರರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಿಂದೆ ನಮ್ಮ ಇಸ್ರೋ ವಿಜ್ಞಾನಿಗಳು ಕೂಡ ಬಂದಾಗ ಕೂಡ ಅಂದ್ರು ಏನು ಸರ್ ಇದು ಅಂತ. ಸ್ವಲ್ಪ ನಮ್ಮ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ, ಇದು ಬಹಳ ಮಹತ್ವದ ಬಾವಿ ಸರ್, ಇದು ಮುಸುಕಿನ ಬಾವಿ, ಒಂದು ಒಳ್ಳೆಯ ರಸ್ತೆ ಮಾಡಿ ಅಂತ. ಚಾ ಕಾಯಿಸ್ತಿದ್ದಾರೆ. ಏನು ಕೆಲಸ ನಿಮ್ಮದು? CC ರೋಡ್ ಹಾಕೋರು. ಓಕೆ. ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಸಂರಕ್ಷಿತ ಸ್ಮಾರಕ ಅಂತ ಹಾಕಿಬಿಟ್ಟು ಒಂದು ತುಂಬ ಒಳ್ಳೆ ಚೆನ್ನಾಗಿರೋ ಗಾರ್ಡನ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಮುಸುಕಿನ ಬಾವಿ ಮತ್ತು ಮಾಣಿಕೇಶ್ವರ ದೇವಸ್ಥಾನಕ್ಕೆ. ಸರ್, ಇದರ ಹೆಸರು ಮಾಣಿಕೇಶ್ವರ ದೇವಾಲಯ ಅಂತ. ಈ ಹಿಂದೆ ಇಲ್ಲಿ ಒಬ್ಬ ಮಾಣಿಕೇಶ್ವರ ದೊರೆ ಇದ್ದ ಅಂತ ಕೂಡ ನಮ್ಮ ಇತಿಹಾಸ ಮತ್ತು ಪುರಾಣದಲ್ಲಿದೆ. ಸ್ವಲ್ಪ ನಮ್ಮ ಲಕ್ಕುಂಡಿ ಇತಿಹಾಸ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಪೌರಾಣಿಕ ಹಿನ್ನೆಲೆ ನೋಡ್ಬಿಡೋಣ, ನಮ್ಮ ಆಸಕ್ತಿಯ ಕ್ಷೇತ್ರ. ಖಂಡಿತ ಸರ್. ಇದಕ್ಕೆ ಲೋಹಖಂಡಪುರ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಅಂದ್ರೆ ಸ್ಥಳ ಪುರಾಣ ಅಂತ ಕರಿತೀವಿ ಸರ್ ನಾವು. ಈ ಪುರಾಣ ಹೇಗಿವೆ ನೋಡಿ, ನಮ್ಮ 18 ಪುರಾಣಗಳು, ನಮ್ಮ ಇಡೀ ಭಾರತೀಯ ಸಂಸ್ಕೃತಿಯ ಕಥಾ ಪರಂಪರೆ ಇದೆಯಲ್ಲ 18 ಪುರಾಣಗಳು, ಹಾಗೆ ಪ್ರತಿಯೊಂದು ಊರಿಗೂ ಒಂದೊಂದು ಸ್ಥಳ ಪುರಾಣ ಇದೆ. ಅದನ್ನ ನಾವು ಲೋಕಲ್ ಲೆಜೆಂಡ್ಸ್ ಅಂತ ಕರಿತೀವಿ. ನಮ್ಮ ಗದಗಿಗೆ ಕೃತಪುರ ಮಹಾತ್ಮೆ ಅಂತ ಇದೆ. ಹಾಗೆ ಆ ಕೃತಪುರ ಮಹಾತ್ಮೆಯಲ್ಲಿ ನಮ್ಮ ಲಕ್ಕುಂಡಿಯ ಪುರಾಣಗಳನ್ನು ಕೂಡ ವರ್ಣಿಸಲಾಗಿದೆ. ಲೋಹಖಂಡಪುರ ಅಂತ ಇದಕ್ಕೆ ಕರೀತಾರೆ. ಲಕ್ಷ ಕುಂಡಲಿ ಯಾಗ ಅಂದ್ರೆ ಈ 1 ಲಕ್ಷಾನುಗಟ್ಟಲೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರುವಂತಹ ವಿಪ್ರರು, ಬ್ರಾಹ್ಮಣರು ಇಲ್ಲಿ ಇರ್ತಾ ಇದ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದ್ರ ಬಗ್ಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಇದೆ. ಅದು ನಮ್ಮ ಶಿಬಿ ಚಕ್ರವರ್ತಿ ಕಥೆ. ದಾನದ ಬಗ್ಗೆ ಶಿಬಿ ಚಕ್ರವರ್ತಿ ಬಹಳ ಪ್ರಸಿದ್ಧವಾದಂಥ ವ್ಯಕ್ತಿ. ಶಿಬಿಯ ಕಥೆ. ಒಂದು ಬಾರಿ ಒಂದು ಗಿಡಗವನ್ನ ಈತ ಏನ್ ಮಾಡಿದ ಅಂದ್ರೆ ತನ್ನ ತೊಡೆಯ ಮಾಂಸವನ್ನ ಕಟ್ ಮಾಡಿ ಕೊಟ್ಟು ಅದನ್ನ ರಕ್ಷಣೆ ಮಾಡಿದ ಅನ್ನುವಂಥ ಕಥೆ ಕೂಡ ಇದಕ್ಕೆಲ್ಲ ಬರ್ತಾ ಇದೆ ಸರ್. ಅಂತ ದಾನಿಯಾಗಿದ್ದ. ಶ್ರೀರಾಮ ದತ್ತಿ ಅಗ್ರಹಾರ ಅಂತ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ನಮ್ಮ ಶಾಸನಗಳು ಕೂಡ ಏನು ಹೇಳ್ತಾವು ಅಂತಂದ್ರೆ, ಶ್ರೀರಾಮ ತನ್ನ ಆಳ್ವಿಕೆಯ ಕಾಲದಲ್ಲಿ ಲಕ್ಕುಂಡಿಯನ್ನ ವಿಪ್ರರಿಗೆ ದಾನವನ್ನಾಗಿ ಕೊಟ್ಟ ಅನ್ನುವಂಥ ಉಲ್ಲೇಖ ಕೂಡ ಬರ್ತಾ ಇದೆ. ಹೀಗೆ ನಮ್ಮ ಲಕ್ಕುಂಡಿ ಪೌರಾಣಿಕವಾಗಿ ಕೂಡ ಬಹಳ ಶ್ರೀಮಂತವಾದಂತಹ ಒಂದು ಪರಂಪರೆಯನ್ನು ಹೊಂದಿದೆ. ಈ ಹಿಂದಿನ ಕಾಲದಲ್ಲಿ ಒಬ್ಬ ಮಾಣಿಕೇಶ್ವರ ರಾಜ ಇದ್ದ ಅಂತ ಒಂದು ನಂಬಿಕೆ. ಆ ಮಾಣಿಕೇಶ್ವರ ರಾಜನ ಹೆಸರಿನಲ್ಲಿ ಈ ಮಾಣಿಕೇಶ್ವರ ದೇವಾಲಯವನ್ನ ಕಟ್ಟಲಾಗಿದೆ ಅಂತ ಕೂಡ ಹೇಳ್ತಾರೆ ಸರ್. ಇದು ಒಂದು ನಮ್ಮ ಲಕ್ಕುಂಡಿಯ ಪೌರಾಣಿಕ ಹಿನ್ನೆಲೆ. ಸ್ವಲ್ಪ ದೇವಸ್ಥಾನ ನೋಡೋಣ. ಖಂಡಿತ. ಅಲ್ಲ, ಪೌರಾಣಿಕ ಹಿನ್ನೆಲೆ ಬಗ್ಗೆ ಸರ್ ವಿವರಿಸ್ತಾ ಇದ್ರು. ಅದಕ್ಕೆ ನಾನು ಆ್ಯಡ್ ಮಾಡ್ಬೇಕಂತಂದ್ರೆ ಲೋಹಖಂಡಪುರ ಅಂತೇಳಿ ಲಕ್ಕುಂಡಿನ ಎದಕ್ಕೆ ಕರಿತಿದ್ರು ಅಂತಂದ್ರೆ, ಇಲ್ಲಿ ಸುತ್ತಮುತ್ತ ಲೋಹದ ಗಣಿಗಳಿದ್ವಂತೆ. ಮೈನಿಂಗ್ ಹೌದು, ಆ ಕಾಲದಿಂದನು. ಅದಕ್ಕೆ ಲೋಹಖಂಡಪುರ ಅಂತೇಳಿ ಇದಕ್ಕೆ ಹೆಸರು ಬಂದಿದೆ. ಆನಂತರ ಶ್ರೀರಾಮಚಂದ್ರನು ಇದನ್ನ ಈ ಲಕ್ಕುಂಡಿ ಅಗ್ರಹಾರವನ್ನು ಮಹಾವಿಪ್ರರಿಗೆ ದಾನವಾಗಿ ಕೊಟ್ಟಿದ್ದನಂತ ಕೂಡ ಉಲ್ಲೇಖ ಬರ್ತದೆ. ಈಗ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಂಡ್ರಿ, ಲಕ್ಕುಂಡಿ ಅಂತ ಹೆಸರು ಹೇಗೆ ಬಂತಂತ ತಿಳ್ಕೊಂಡ್ರಿ. ಇಲ್ಲಿಯ ಇತಿಹಾಸ ಶುರುವಾಗೋದು, ನಮ್ಗೆ ಅಧಿಕೃತ ದಾಖಲೆಗಳು ಸಿಗೋದು ರಾಷ್ಟ್ರಕೂಟರ ಕಾಲದಿಂದ. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಿದಂಥ ಕೋಟೆ ಅವಶೇಷಗಳು ಇಲ್ಲಿ ಪತ್ತೆಯಾಗಿವೆ. ಅದಕ್ಕೆ ಹೊಂದ್ಕೊಂಡಂತೆ ಕಲ್ಯಾಣಿ ಚಾಲುಕ್ಯರು ಕಟ್ಟಿದಂಥ ಕೋಟೆ ಕೂಡ ಇಲ್ಲಿ ಏನು ಅವಶೇಷಗಳು ಪತ್ತೆಯಾಗಿವೆ. ಈ ಗದಗ ಪ್ರದೇಶವನ್ನು ಇತಿಹಾಸವನ್ನು ನೋಡಿದರೆ ಇಲ್ಲಿ ಶಾತವಾಹನರು, ಚಾಲುಕ್ಯರು, ಆನಂತರ ಗಂಗರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ದೇವಗಿರಿಯ ಯಾದವರು, ವಿಜಯನಗರದ ಅರಸರು, ಬಹುಮನಿ ಸುಲ್ತಾನರು, ಹೀಗೆ ಹಲವಾರು, ಆಮೇಲೆ ದೇಶಘಾತಿ ಮಂತ್ರಿಗಳು, ಹೀಗೆ ಹಲವಾರು ಜನರ ಆಳ್ವಿಕೆಗೆ ಒಳಪಟ್ಟಂಥ ಪ್ರದೇಶ ಇದು. ಆನಂತರ ಇಲ್ಲಿ ಬಂದುಬಿಟ್ಟು ಒಂದು ಇತಿಹಾಸದಲ್ಲಿ ಒಂದು ಟಂಕಸಾಲೆ ಕೂಡ ಇತ್ತು. ಕಾಯಿನ್ ಮಿಂಟ್ ಮಾಡ್ತಿದ್ರು ಸರ್ ಇಲ್ಲಿ. ಹೌದು, ಟಂಕಸಾಲೆ ಕೂಡ ಲಕ್ಕುಂಡಿಯಲ್ಲಿತ್ತು. ಇಲ್ಲಿ ಮಿಂಟ್ ಆದಂಥ ಕಾಯಿನ್ಗಳು, ಇಲ್ಲಿ ಟಂಕಿಸಿದಂಥ ನಾಣ್ಯಗಳನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ವ್ಯಾಪ್ತಿಯಲ್ಲಿ ಈ ನಾಣ್ಯಗಳು ಚಲಾವಣೆಗಿದ್ದು, ಆ ಟಂಕಸಾಲೆ ಬಂದ್ಬಿಟ್ಟು ಲಕ್ಕುಂಡಿಯಲ್ಲಿ ಇತ್ತು. ಅನಂತರ ಬಹುದಿನಗಳ ಕಾಲ ಹೊಯ್ಸಳ 2ನೇ ವೀರಬಳ್ಳಾಳನ ಉಪರಾಜಧಾನಿ ಕೂಡ ಲಕ್ಕುಂಡಿಯಾಗಿತ್ತು. ಸರ್, ಈಗ ಉತ್ತರ ಕರ್ನಾಟಕದಲ್ಲಿನೇ ಬಹಳ ಒಂದು ಪ್ರಮುಖ ಬಾವಿನ ನಾವೀಗ ನೋಡ್ತಾ ಇದ್ದೀವಿ, ಮುಸುಕಿನ ಬಾವಿ ಅಂತ. ಯಾಕೆ ಇದನ್ನ
ಮುಸುಕಿನ ಮುಸುಕು ಅಂತ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಅಲ್ವೇ? ಈಗ ನಾವು ಮುಸುಕ್ ಹಾಕಿರ್ತೀನಿ ನಾನು ತುಂಬಾ ಈಗ ಏನೋ ಈ ಕೊರೋನಾ ಟೈಮಲ್ಲಿ ತಗೋತಿದ್ವಲ್ಲಪ್ಪ ಇದು ಹಾಗೆ ನೋಡಿ. ಈ ಬಾವಿ ತುಂಬಾ ಚೆನ್ನಾಗಿದೆ, ಇದು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಈ ಬಾವಿ ಮುಸುಕ್ ಹಾಕಿದ ನೋಡಿ ಇಲ್ಲಿ ಒಂದು ಎದುರುಗಡೆ ಇಲ್ಲಿ ಸ್ವಲ್ಪ ತಗೊಳ್ಳಿ ಶೂಟ್ ಮಾಡಿ. ಅಂದ್ರೆ ಆ ಕಡೆನೂ ಬಾವಿ, ಈ ಕಡೆನೂ ಬಾವಿ. ಸೋಪಾನ ಅಂದ್ರೆ ಒಂದ್ ರೀತಿ ಮೆಟ್ಟಿಲಾಗಿ ಮೇಲೆ ಹೋಗೋದು, ಕೆಳಗಿಳಿಯೋದು. ಇಲ್ಲಿ ಮೆಟ್ಟಿಲಾಗಿ ಕೆಳಗಡೆ ನೀವು ಇಳಿತಾ ನಿಮ್ಗೆ ಈ ಮುಸುಕಲ್ಲಿ ಬಾವಿ ಇಲ್ಲಿಂದ ಅಲ್ಲಿವರೆಗೂ ಇದೆ. ಇದು ಬಾವಿ ಒಳಗೆ ಇದೆ, ತುಂಬಾ ದೊಡ್ಡದಾದ ಬಾವಿ. ತುಂಬಾ ಚೆನ್ನಾಗಿ ಇದನ್ನ ಕಟ್ಟಿದ್ದಾರೆ. ಆಮೇಲೆ ಸುತ್ತಲೂ ಕೂಡ ನಾವು ದೇವಕೋಷ್ಠಗಳು ಅಂತೀವಲ್ಲ, ಚಿಕ್ಕ ದೇವರನ್ನ ಇಡ್ಲಿಕ್ಕೆ ಮಾಡುಗಳು ಅಂತೀವಿ ನಾವು, ಮಿನಿಯೇಚರ್ ಮಾಡುಗಳು ಅದನ್ನ ಸುತ್ತಲೂ ಮಾಡಿದ್ದಾರೆ. ಹಿಂದೆಲ್ಲ ಮೂರ್ತಿಗಳಿದ್ದು ಅಂತ ನಮ್ಮೆಲ್ಲ ಹಿಂದಿನ ಇತಿಹಾಸಕಾರರು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇವಾಗ ಮೂರ್ತಿಗಳಿಲ್ಲ, ಬಟ್ ಅವೆಲ್ಲ ಮಂಟಪಗಳಿವೆ, ಚಿಕ್ಕ ಮಂಟಪಗಳಿವೆ. ಬಹಳ ಚೆನ್ನಾಗಿರೋ ಸ್ಟೆಪ್ಸ್ ಇವೆ. ನಮ್ಮ ASI ದವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಮಾರ್ಕಲ್ ಸರ್ 1982-83ರಲ್ಲಿ ಇದನ್ನ ಪೂರ್ತಿಯಾಗಿ ಅವ್ರು ಏನ್ ಮಾಡಿದ್ದಾರೆ, ಇದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ತುಂಬಾ ಚೆನ್ನಾಗಿ ಪ್ರವಾಸಿಗಳನ್ನ ನೋಡೋ ಹಾಗೆ ಮಾಡಿದ್ದಾರೆ. ಸ್ವಲ್ಪ ನೀರು ನಿಂತ್ಬಿಟ್ರೆ ಇವತ್ತದು ಕಾಣ್ತಾ ಇಲ್ಲ, ಫುಲ್ ನೀರು ಕಾಣ್ತಾ ಇದೆ. ಇಲ್ಲಿದ್ರೆ ಸರ್ ನಮ್ಮ ಉತ್ತರ ಕರ್ನಾಟಕದಲ್ಲಿನೇ ನಮ್ಮ ಈ ಭಾಗ ಏನಿದಿಲ್ಲ, ಕರೆಕ್ಟಾಗಿ ಹೇಳ್ಬೇಕಂದ್ರೆ ಬಾಂಬೆ ಕರ್ನಾಟಕ ಅತಿ ಸುಪ್ರಸಿದ್ಧ ಬಾವಿಗಳಲ್ಲಿ ಒಂದು ಈ ಮುಸುಕಿನ ಬಾವಿ. ಎಸ್, ಒಳಗಡೆ ಮೆಟ್ಟಿಲು ಇದೆಯಲ್ಲ, ಮೆಟ್ಟಿಲ ಮೇಲೆಲ್ಲವೂ ನೀವು ಹೇಳಿದಾಗೆ ದೇವಸ್ಥಾನಗಳು ಸೈಡ್ಸ್ಗೆ ಸುತ್ತಲೂ ಅಲ್ಲಿ ನೀವು ಕಲಾ ಮಾಧ್ಯಮದಲ್ಲಿ ಸುಡಿ ಬಾವಿ ರಸಬಾವಿ ತಗೊಂಡಿದ್ರಲ್ಲ ಸರ್, ಅಲ್ಲಿ ಸುತ್ತಲೂ ಇದೆಯಲ್ಲ ಮಂಟಪಗಳು, ಆ ರೀತಿ ಇಲ್ಲೆಲ್ಲ ಸುತ್ತಲೂ ಮಂಟಪಗಳನ್ನೆಲ್ಲ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಬಹಳ ಒಳ್ಳೆ ಬಾವಿ ಸರ್, ಮುಸುಕಿನ ಬಾವಿ. ಅಂದ್ರೆ ಬಾವಿ ಯಾರೇ ಫೋಟೋ ತೆಗೆದ್ರು, ವಿಡಿಯೋ ತೆಗೆದ್ರು ಎಂಥ ಒಳ್ಳೆ ಇಮೇಜ್ ಬರುತ್ತೆ. ಅದು ನಾವು ಬಂದಿರೋ ಟೈಮ್ ಎಂತ ಚೆನ್ನಾಗಿದೆ ಅಂದ್ರೆ ಬೆಳಗ್ಗೆ 7 ಗಂಟೆ. ಈಗ ಇದು ಪೂರ್ವದ ಬಾಗ್ಲಿದೆ, ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ. ಟಂಬಳದಲ್ಲಿ ಜಪದ ಬಾವಿ ಅಂತ, ಅದು ನೀವು ಖಂಡಿತವಾಗಿ ಜಪದ ಬಾವಿ ತುಂಬಾ ಬ್ಯೂಟಿಫುಲ್ ಆದಂತಹ ಬಾವಿ ಅದು. ಟಂಬಳ ಮುಸುಕಿನ ಬಾವಿ ಬಿಟ್ರೆ ನೆಕ್ಸ್ಟ್ ಟಾಪ್ ಬಾವಿ ಅದು, ಬಹಳ ಚೆನ್ನಾಗಿದೆ. ಸರ್ ಹೇಳಿದ ಹಾಗೆ ಅಲ್ಲೆಲ್ಲ ಈ ಮಾಡುಗಳಲ್ಲಿ ಮಂಟಪಗಳಲ್ಲಿ ಎಲ್ಲ ಋಷಿಮುನಿ ಕೂತ್ ಜಪ ಮಾಡ್ತಾ ಇದ್ದಾರೆ. ಜಪದ ಬಾವಿ ನನಗೆ ಅನ್ಸೋದಿಲ್ಲ, ಜಪಕ್ಕಾಗಿ ಇರಬಹುದು, ಇದು ಒಂದು ಅಭಿಪ್ರಾಯ ಸರ್. ಸೂಪರ್. ಮಾಣಿಕೇಶ್ವರ ದೇವಾಲಯಕ್ಕೆ ನಮ್ಮ ಎಲ್ಲ ಕಲಾ ಮಾಧ್ಯಮದ ಸ್ನೇಹಿತರು ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ತುಂಬಾ ಪ್ರಮುಖವಾದಂತಹ ದೇವಾಲಯ. ಈ ದೇವಾಲಯದ ವಿಶೇಷತೆ ಸ್ವಲ್ಪ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಗರ್ಭಗೃಹ, ಅಂತರಾಳ ಮತ್ತು ನವರಂಗ, ಈ 9 ಅಂಕಣಗಳಲ್ಲಿ ಇರುವಂತಹ ದೇವಾಲಯ. ಎಲ್ಲ ಸೇರಿಸ್ಬಿಟ್ಟು ನಾವು ಇದಕ್ಕೆ ನವರಂಗ ಅಂತ ಕರಿತೀವಿ. 9 ಬ್ಲಾಕ್ಸ್ ಇರುವಂತಹ ಅಂಗಗಳು, ಮಧ್ಯ ಕಂಬಗಳು. ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ, ಇದು ತ್ರಿಕುಟಾಚಲ ದೇವಾಲಯ ಅಂತ ಕರಿತೀವಿ ನಾವು ಸರ್. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನಮ್ಮ ಪ್ರೇಕ್ಷಕರು ಅರ್ಥ ಮಾಡ್ಕೊಂಡು, 1 ಗರ್ಭಗೃಹ, 2 ಗರ್ಭಗೃಹ, 3 ಗರ್ಭಗೃಹ. ಸೊ ಈ 3 ಗರ್ಭಗೃಹಗಳನ್ನ ಇರೋದಕ್ಕೆ ನಾವು ತ್ರಿಕೂಟ ದೇವಾಲಯ ಅಂತ ನಾವು ಕರಿತಾ ಇದ್ದೀವಿ. 3 means 3 ತ್ರಿಕೂಟ ದೇವಾಲಯಗಳು ಅಂದ್ರೆ ಈ ಕಾನ್ಸೆಪ್ಟ್ ಹೆಂಗ್ ಬಂದಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ನಾವು. ಇದು ಆರಂಭದಿಂದ ಹೆಂಗೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರ, ಹೌದಾ? ಒಬ್ನು ಸೃಷ್ಟಿಕರ್ತ ಬ್ರಹ್ಮ, ಪಾಲನಕರ್ತ ವಿಷ್ಣು, ಸಂಹಾರಕರ್ತ ಈಶ್ವರ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ತ್ರಿಮೂರ್ತಿಗಳಿಗೆ ಒಂದೊಂದು ದೇವಾಲಯಗಳ ನಿರ್ಮಿಸುವಂತಹ ಒಂದು ಪರಂಪರೆ ಭಾರತೀಯ ದೇವಾಲಯ ಸಂಪ್ರದಾಯದಲ್ಲಿ ಬಂತು. ಮುಂದೆ ಬರ್ಬರ್ತಾ ನೀವು ಅಬ್ಲೂರಿಗೆ ಹೋಗಿದ್ದೀರಿ, ಅಬ್ಲೂರ್ದು ಮಾಡಿದಿರ ತಾನೆ ನೀವು? ಅಬ್ಲೂರ್ ಕಲಾ ಮಾಧ್ಯಮ, ಅಬ್ಲೂರ್ ಇದೆ ನೋಡಿ, ಕಲಾ ಮಾಧ್ಯಮ ಸರ್ವಜ್ಞನ ಅಬ್ಲೂರು. ಆ ಅಬ್ಲೂರಲ್ಲಿ ಬ್ರಹ್ಮನ್ ದೇವಾಲಯ ಇದೆ, ಹೌದಾ? ಅಲ್ಲಿ ಈಶ್ವರನ್ ದೇವಾಲಯ ಇದೆ. ಬರ್ಬರ್ತಾ ಏನಾಯ್ತು, ನಮ್ಮಲ್ಲಿ ಶೈವರು ಬಹಳ ಪ್ರಬಲರಾಗ್ಬಿಟ್ರು. ಈ ಕಾಳಾಮುಖ ಪರಂಪರೆ ಬಂದ್ಬಿಟ್ಟು ಶೈವರು ಪ್ರಬಲರಾಗಿ ಅವ್ರು ಏನ್ ಮಾಡ್ಬಿಟ್ರು, ಬ್ರಹ್ಮ ವಿಷ್ಣುವನ್ನ ಬಿಟ್ಬಿಟ್ಟು 3 ಕಡೆನ ಈಶ್ವರಲಿಂಗನ ತೋರಿಸ್ತಾ ಬಂದ್ಬಿಟ್ರು. 11-12ನೇ ಶತಮಾನ ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಬರ್ತಾ ಒಂದು ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಲ್ಲಿ 3 ಕಡೆ ಈಶ್ವರಲಿಂಗಳೇ ಬಂದ್ಬಿಟ್ಟು. ಅಂದರೆ ಈ ಮೂರ್ತಿಯನ್ನ ಮತ್ತೆ ಲಿಂಗ ಸ್ವರೂಪಿಯಾಗಿ ಆರಾಧನೆ ಮಾಡುವಂತಹ ಪರಂಪರೆ ಬೆಳೆದಂತು. ಈ ಧಾರ್ಮಿಕತೆಯ ಪರಿಕಲ್ಪನೆಯ ಹಿನ್ನೆಲೆಗಳು ವಾಸ್ತುಶಿಲ್ಪದಲ್ಲಿ ಹೇಗೆ ಆವಿರ್ಭವಿಸ್ತಾವ ನೋಡಿ, ಇದು ಕಾನ್ಸೆಪ್ಟ್. ಆ ಪರಿಕಲ್ಪನೆ ಇಲ್ಲಿ ಏನಾಗ್ಬಿಡ್ತು, 3 ಕಡೆ ಲಿಂಗಗಳು ಬಂದ್ಬಿಟ್ಟು. ಸೊ ಅಂತ ಒಂದು ದೇವಾಲಯ ನಮ್ಮ ತ್ರಿಕೂಟ ದೇವಾಲಯಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಮಾಣಿಕೇಶ್ವರ ದೇವಾಲಯ. ಅಂದ್ರೆ ಈ 3ರಲ್ಲೂ ಶಿವಲಿಂಗನೇ ಇದೆ, 3ರಲ್ಲಿ ಶಿವಲಿಂಗನ ಇದೆ. ಮುಂದೆ ಈ ಪರಂಪರೆ ಏನಾಯ್ತು ಅಂದ್ರೆ, ಆ ಬ್ರಹ್ಮ ವಿಷ್ಣು ಮೂರ್ತಿಗಳು ಹೋಗ್ಬಿಟ್ಟು ಶಿವಲಿಂಗನ ಇಡುವಂತ ಒಂದು ಪರಂಪರೆ ಬಂದ್ಬಿಡ್ತು. ನೀವು ಈ ಕಡೆ ನಮ್ಮ ಕೊಪ್ಪಳ ಜಿಲ್ಲೆಯ ಬಹುತೇಕ ದೇವಾಲಯಗಳಿಗೆ ಹೋಗ್ಬಿಟ್ರೆ ಈ ಭಾಗದಲ್ಲೆಲ್ಲ ಅದೇ ಬಂದ್ಬಿಡ್ತು. ಅರ್ಲಿಯರ್ ಅಲ್ಲಿ ಬ್ರಹ್ಮ ವಿಷ್ಣು ಇರಬಹುದು ಅನ್ನೋದು ಒಂದು ವಿದ್ವಾಂಸರ ಅಭಿಪ್ರಾಯ.
ಸರ್ ಈ ದೇವರದ ಸ್ಪೆಷಾಲಿಟಿ ನಾವು ಬರೋಣ ಈಗ. Yes, please. ಈ ದೇವರದ ಸ್ಪೆಷಾಲಿಟಿ ಅಂದ್ರೆ ಸರ್ ಇದು ಜಾಲಂಧ್ರಗಳು ಅಂತ ಕಿಟಕಿಗಳು ನಮ್ಮ ಲಕ್ಕುಂಡಿಯ ಎಲ್ಲಾ ದೇವಾಲಯಗಳಲ್ಲಿನೇ ಇದು ಬಹಳ ಪ್ರಮುಖವಾಗಿದೆ ಸರ್. ಇದು ಗರ್ಭಗೃಹ ನಾವು ನಿನ್ನೆ ಅಂತರಾಳ ಪರಿಕಲ್ಪನೆ ಚರ್ಚೆ ಮಾಡ್ತಾ ಇದ್ವಿ. ಹೌದು. ಆ ಗರ್ಭಗೃಹದ ಮುಂಭಾಗದಲ್ಲಿ ಈ ಅಂತರಾಳಕ್ಕೆ ಹೋಗಿ ಇಲ್ಲಿ ಗರ್ಭಗೃಹದಲ್ಲಿ ದೇವರು ಮತ್ತು ಪೂಜಾರಿ ಇದ್ದರೆ ಅಂತರಾಳದಲ್ಲಿ ಭಕ್ತರು ನಿಂತುಕೊಂಡು ದೇವರನ್ನ ಧ್ಯಾನ ಮಾಡುವಂತ ಕೈ ಮುಗಿಯುವಂತಹ ಒಂದು ಸ್ಥಳ ಇದು ಅಂತರಾಳ. ಹೋಗ್ಬೋದಾ? ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಇದು ಅಂತರಾಳದ ಸ್ಥಾನ ನೋಡಿ. ಗರ್ಭಗೃಹಕ್ಕೆ ಯಾವಾಗಲೂ ಕಿಟಕಿಗಳು ಇರೋದಿಲ್ಲ. ಯಾಕಂದ್ರೆ ದೇವರನ್ನ ಸರ್ವತೋಭದ್ರವಾಗಿ ನಾವು ದೇವರನ್ನ ಕುಡಿಸಿರ್ತೀವಿ. ಆದ್ರೆ ಅಂತರಾಳದಲ್ಲಿರುವಂತಹ ಭಕ್ತನಿಗೆ ನೈವೇದ್ಯ, ಅರ್ಚನೆ, ಪೂಜೆ, ಆರಾಧನೆ ಮಾಡ್ಬೇಕಂದ್ರೆ ಅವನಿಗೆ ಗಾಳಿ ಬೆಳಕು ಬೇಕು ತಾನೆ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಲ್ಲಿ ಇದನ್ನ ಮಾಡಿದ್ದಾರೆ. ಕಲ್ಲಿನಲ್ಲಿಯೇ ಕಿಟಕಿ, ವಿಂಡೋ ಆನ್ ದ ಸ್ಟೋನ್ಸ್. ಅದಕ್ಕೆ ನಾವು ಜಾಲಂಧ್ರಗಳು ಅಂತ ಕರಿತಾ ಇದ್ದೀವಿ ನಾವು. ಪೂಜೆ ಮತ್ತೆ ನಮ್ಮ ದ್ವಾರಬಂಧದಲ್ಲಿ ಎಂದಿನಂತೆ ಪಂಚಶಾಖಾ ದ್ವಾರಬಂಧ ಇದೆ. ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ ಇದೆ. ಒಂದು ಕಾಮನ್ ಫೀಚರ್ ನಾವು ಕಲ್ಯಾಣ ಚಾಲುಕ್ಯರ ದೇವಾಲಯದಲ್ಲಿ ನೋಡ್ಬೋದು ಸರ್. ಎಸ್, ನೀವು ನಾನು ಪರಮೇಶ್ವರ ಮನೆಗೆ ಹೋಗ್ಬಿಡ್ತೀನಿ. ಪರಮೇಶ್ವರರು ಏನ್ ಮಾಡಿರ್ತಾರೆ, ಒಳ್ಳೆ ದೊಡ್ಡ ದೊಡ್ಡ ವಿಶೇಷವಾದಂತಹ ಕಾರ್ಪೆಟ್ ಗಳನ್ನ ಮನೇಲಿ ಹಾಕಿರ್ತೀರಿ. ಓ, ಏನ್ ಪರಮೇಶ್ವರ ಅವರೇ ಭಾರಿ ಕಾರ್ಪೆಟ್ ಹಾಕಿದಿರಲ್ಲ ಅಂತೀನಿ ನಾನು. ಪ್ರಾಚೀನ ಕಾಲದಲ್ಲಿ ಈ ಕಾರ್ಪೆಟ್ ಕಾನ್ಸೆಪ್ಟ್ ಇದೆ ನೋಡಿ. ನಮ್ಮ ಮನೆ ಮುಂದೆ ಹಾಕಿರ್ತೀವಲ್ಲ, ಅದನ್ನೇ ದೇವರಿಗೆ ಕಾರ್ಪೆಟ್ ಹಾಕ್ಬೋದ ನೀವು? ದೇವರು ಒಳಗಡೆ ಹೋಗ್ತಾರಲ್ಲ, ಆ ದೇವರಿಗೆನೆ ಹಾಕ್ಲಿಕ್ಕೆ ಕಲ್ಲಿನಲ್ಲಿನೇ ತೋರಿಸಿದ ನೋಡಿ. ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಸ್ವಲ್ಪ ನೋಡಿ ಹೆಂಗ್ ಮಾಡಿದ ನೋಡಿ ಸರ್ ಇಲ್ಲಿ. ವಾವ್, ಎಸ್, ಕಲ್ಲಿನ ಕಾರ್ಪೆಟ್. ಎಸ್, ಇದಕ್ಕೆ ಚಂದ್ರಶಿಲೆ ಅಂತ ಕರೀತಾರೆ ನಮ್ಮ ಸಂಸ್ಕೃತ ವಾಸ್ತುಶಿಲ್ಪ ಟೆಕ್ಸ್ಟ್ಗಳಲ್ಲಿ. ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಒಂದು ಮೊಗ್ಗಿನ ಹಾಗೆ ಡಿಸೈನ್ ಮಾಡಿದ್ದಾನೆ, ಇದನ್ನ ಮಾಡಿದ್ದಾನೆ. ಭಗವಂತನಿಗೆ ಹೋಗುವಾಗ ಕೂಡ ನೀವು ನಿಮ್ಮ ಎಲ್ಲ ಮಮಕಾರಗಳನ್ನ, ಭೌತಿಕ ಲೌಕಿಕ ಆಶೆಗಳನ್ನ ಬಿಟ್ಟು ಮುಂದಕ್ಕೆ ಹೋಗಿ ಅನ್ನೋ ಒಂದು ಸಾಂಕೇತಿಕತೆ ಕೆಲಸ ಮಾಡ್ತಾ ಇದೆ. ಆ ರೀತಿ ಒಂದು ಡಿಸೈನ್ ಅನ್ನು ಇಲ್ಲಿ ಮಾಡಿದ್ದಾನೆ. ಬಹುಶಃ ಈಗಿನ ಕಾರ್ಪೆಟ್ ಮ್ಯಾನುಫ್ಯಾಕ್ಚರರ್ಸ್ ಮೂರ್ತಿ ಇತ್ತು, ಇಲ್ಲ ಮೂರ್ತಿ ಇತ್ತು ಸರ್. ಇಲ್ಲೆಲ್ಲ ಮೂರ್ತಿಗಳಿತ್ತು, ಈಗಿಲ್ಲ. ಮತ್ತೆ ಇದನ್ನ ತುಂಬಾ ಸಿಂಪಲ್ ಆಗಿ ತೋರಿಸಿದ್ದಾನೆ. ಫ್ಲೋರಲ್ ಡಿಸೈನ್ ಅಂತ ನಾವು ಕರಿತೀವಿ. ಅಂದ್ರೆ ಈ ವೃಕ್ಷಗಳು, ತರುಲತೆಗಳು ಅಂತ ಕರಿತೀವಿ ನಾವು ಗ್ರಾಂಥಿಕ್ ಭಾಷೆಯಲ್ಲಿ. ತರುಲತೆಗಳಂದ್ರೆ ಹೂವು, ಪುಷ್ಪ, ಬಳ್ಳಿಗಳ ಅಲಂಕಾರವನ್ನು ತೋರಿಸಿದ್ದಾನೆ. ಒಂದು ನೀನೆ ತುಂಬಾ ರಿಚ್ ಆಗಿರೋ ಕಂಬಗಳನ್ನ ನೋಡಿದ್ವಿ ನಾವು. ಎಸ್, ಸಿಂಪಲ್ ಕಂಬ ಹೇಗಿರ್ಬೋದು ಸ್ವಲ್ಪ ನೋಡೋಣ ನಾವು. ಸರ್, ಇದು ಪಾದ ಭಾಗ, ಮಧ್ಯಭಾಗ, ಮುಖಭಾಗ ನಾವು ಸಿಂಪಲ್ ಆಗಿ ಹೇಳಿದ್ರೆ ಇಲ್ಲಿ ಒಂದು ಸಣ್ಣ ಡಿಸೈನ್ ಮಾಡಿದ್ದಾನೆ ನೋಡಿ. ಸಣ್ಣ ಡಿಸೈನ್ ತುಂಬಾ ಸಿಂಪಲ್ ಆಗಿ ಮಾಡಿರುವಂತಹ ವಾಸ್ತುಶಿಲ್ಪದಲ್ಲಿ ಬಹಳ ಸಿಂಪ್ಲಿಸಿಟಿಯನ್ನ ಪ್ರತಿನಿಧಿಸುವಂತಹ ನಮ್ಮ ದೇವಾಲಯ ಮಾಣಿಕೇಶ್ವರ ದೇವಾಲಯ. ಇಲ್ಲಿಂದ ಒಂದ್ರಿ, ಇದು ಒಂದ್ರಿ, ಇದು ಒಂದು, ಇದು ಒಂದು ಪೀಸಸ್. ಇದು 12 ಗುಡಿಗಳಾರಿ ಬಾವಿಯಾಗ ನೀರಿನಲ್ಲಿ ಮುಣಿಗ್ಯಾರ. 12 ಗುಡಿಗಳು ಒಳಗಡೆ ಬಾವಿಲಿದೆ. ಬಾವಿಯಾಗದ 12 ಗುಡಿ ರೀ. ಅದ್ರ ನೀರ್ ಕಮ್ಮಿ ಆದ್ರೆ ಕಾಣುತ್ತೆ ಎಲ್ಲ ಕಾಣ್ತಾವ್ರಿ ನೀರು. ಅವು ಈಗ ಮುಣಿಗ್ಬಿಟ್ಟವ್ರಿ. ಈ ವರ್ಷ ಮಳೆ ಹೆಚ್ಚಾಗಿ ಎಲ್ಲ ಮುಣಿಗ್ಬಿಟ್ಟವ್ರಿ. ಈಗ ಅಲ್ಲಿ ಕಾಣ್ತತ್ ನೋಡ್ರಿ ಗೋಪುರ. ಹೌದು, ಹೌದು, ಗೋಪುರ ಕಾಣ್ತದೆ. ಹೌದು, ಈ 2 ಇದ್ರ ಬದಲದವ್ರಿ. ಇಲ್ಲೇ ತೋರಿಸ್ತೀನಿ ಬರ್ರಿ ಸರ್. ಇಲ್ಲೇ ಇಟ್ರಿ, ಏನು ದೂರ ಇಲ್ಲ. ಅಲ್ಲಿಂದ ಅಲ್ಲೇ 2 ರೀ, ಈಚೆ ಕಡೆ 2 ರೀ, ಅಲ್ಲಿ 2 ರೀ, ಈಚೆ ಕಡೆ ಬಗಲಿಗೆ 2 ರೀ. 12 ಬಗಲಿಗೆ 2 ತಂಪರ್ಚ. ನಾವು ಇಲ್ಲಿ ಯಾರ್ರಿ ಬಸಪ್ಪ ಮುಷ್ಕಿ ಮಾಡಿ 2 ರೀತಿ ದೇವಾಲಯಗಳನ್ನ ನಾವು ನೋಡ್ತೀವಿ. ಒಂದರಲ್ಲಿ ಹೊರಭಾಗದ ಭಿತ್ತಿಯನ್ನ ತುಂಬಾ ರಿಚ್ ಆಗಿ ಕಾರ್ವಿಂಗ್ ಮಾಡಿರ್ತಾನೆ. ನಮ್ಮ ಕಥಾನಕ ಶಿಲ್ಪಗಳಿಂದ, ಇಟಗಿ ಮಹಾದೇವ ದೇವಾಲಯದಲ್ಲಿ ಮಾಡಿದಾನಲ್ಲ, ಕೋಷ್ಟ, ಪಂಜರಗಳಿಂದ, ಸ್ತಂಭಗಳಿಂದ, ದೇವಾಲಯದ ಬೇರೆ ಬೇರೆ ಶಿಖರ ಮಾದರಿಗಳಿಂದ. ಮತ್ತೊಂದು ಕಡೆ ತುಂಬಾ ಸಿಂಪಲ್ ಆಗಿ ಮಾಡಿರ್ತಾರೆ. ಅಲ್ಲಿ ಯಾವುದೇ ಅಲಂಕರಣ ಇರಲ್ಲ. ಅಂದ್ರೆ ಆ ದೇವಾಲಯದ ಪ್ಯಾಟರ್ನ್ ಅಂತ ಕರಿತೀವಲ್ಲ ನಾವು, ದಾನ ದತ್ತಿ ನಿರ್ಮಾಣ ಮಾಡಿದಂತಹ ವ್ಯಕ್ತಿಯ ಆರ್ಥಿಕ ಒಂದು ಅನುಕೂಲ ಅದ್ರ ಮೇಲೆ ಮಾಡಿರ್ಬೋದು ಅಂತ ಒಂದು ತುಂಬಾ ಸಿಂಪಲ್ ಆದ ಭಿತ್ತಿಯನ್ನು ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ತುಂಬಾ ಸಿಂಪಲ್ ಆಗಿದೆ. ಯಾವುದೇ ಪೌರಾಣಿಕ ಕಥೆಗಳಾಗ್ಲಿ, ಅಲಂಕಾರಿಕ ಶಿಲ್ಪಗಳಾಗಲಿ, ಶಿಖರಗಳ ಏನೂ ಇಲ್ಲ. ತುಂಬಾ ಸಿಂಪಲ್ ಆಗಿ 2 ಸ್ತಂಭಗಳ ಮೇಲೆ ಬೇರೆ ಬೇರೆ ಶಿಖರಗಳ ಮಾದರಿಗಳನ್ನ ತೋರಿಸ್ತಾ ಹೋಗಿದ್ದಾನೆ. ಆಮೇಲೆ ಇದ್ರ ಶಿಖರ ನೋಡಿ, ಶಿಖರ ಮೇಲ್ಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಮೂರು ಶಿಖರಗಳಿದ್ದು ಅಂತ ಹೇಳ್ತಾರೆ. ನೋಡಿಲ್ಲ, ಮತ್ತೆ ದಾಖಲೆಯಲ್ಲಿ ಹಿರಿ ಬಿದ್ದು ಹೋಗ್ಬಿಟ್ಟಿದೆ. 82-83 ನಮ್ಮ ASI ದವರು ಇದನ್ನ ಮತ್ತೆ ನಂಬರ್ಗಳನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ ಸರ್. ಎಷ್ಟು ಸಿಸ್ಟಮೆಟಿಕ್ ಆಗಿ ರೀಕನ್ಸ್ಟ್ರಕ್ಷನ್ ಇದು ಮಾಡಿದ್ದಾರೆ. ಇದನ್ನ ಮತ್ತೆ ಹೊಂದಿಸಿದ್ದಾರೆ.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ಗಾರ್ಡನ್ ಮಾಡಿಬಿಟ್ಟು ಎಲ್ಲ ಪ್ರವಾಸಿಗರಿಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದಾಗೆಲ್ಲ ಇಲ್ಲಿ ಕಲ್ತ್ಕೊಳ್ಳೋಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ವೆರಿ ನೈಸ್. ಹಾಗಾದ್ರೆ ಒಂದು ಪ್ರೂವ್ ಆಯ್ತು ಸರ್. ಹಾಂ ಸರ್. 11-12ನೇ ಶತಮಾನದಲ್ಲಿ ಈ ನಮ್ಮ ಕೊಪ್ಪಳ, ಗದಗ ಅದನ್ನು ಹೇಳ್ತಿರಲ್ಲ, ಈ ಬಾಂಬೆ ಕರ್ನಾಟಕ ಭಾಗ ತುಂಬಾ ಸಂಪದ್ಭರಿತವಾಗಿತ್ತು ಸರ್. ಇಲ್ಲಿ ತುಂಬ ಮಳೆ ಬೆಳೆ ಎಲ್ಲ ತುಂಬ ಉತ್ತಮವಾಗಿತ್ತು. ಇಲ್ಲಿ ಭಾಳ ರಿಚ್ ಆಗಿತ್ತು. ಇಲ್ಲೇ ನಮ್ಮ ಎಲೆಶಿರೂರು ಅಂತ ಬರ್ತದೆ. ಎಲೆಶಿರೂರು ಅದು ಶಾಸನಗಳಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಎಲೆ ಕನ್ನಡಕ್ಕೆ ಬಂದಿಲ್ಲ ನಾವು ಎಲೆ ಅಡಿಕೆ ಹಾಕೋತೀವಲ್ರಿ, ಆ ಎಲೆ ಅಡಿಕೆ ಅಲ್ಲ ಎಲೆಗಳನ್ನು ಬೆಳೆಯುವಂಥದ್ದು ಶಾಸನ ಎಲ್ಲ ಉಲ್ಲೇಖ ಇದೆ ಸರ್. ಇದು ಇವತ್ತಿಗೂ ಎಲೆಶಿರೂರು ಅಂತ ಕರೀತಾರೆ. ಈ ವಿಳ್ಳೆದೆಲೆ ಅಂತೀವಲ್ಲ ನಾವು ಪೂಜೆಗೆಲ್ಲ ಬಳಸ್ತೀವಿ. ಅಂಬಾಡಿ ಎಲೆ, ವಿಳ್ಳೆದೆಲೆ, ಕರಿ ಎಲೆ ಅಂತೀವಿ ನಾವು ನಮ್ಮ ಭಾಗದಲ್ಲಿ. ಕರಿ ಎಲೆ ಅಂತೀವಿ ನಾವು. ಅವನ್ನೆಲ್ಲ ಬೆಳೀತಾ ಇದ್ರು. ಆಮೇಲೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ. ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಂತ ಇದೆ ಈಗ, ವ್ಯಾಪಾರಸ್ಥರ ಸಂಘ. ಈ ವ್ಯಾಪಾರಸ್ಥರ ಸಂಘಗಳು ಆ ಕಾಲದಲ್ಲೇ ಇದ್ವು ಅಂತ ಉಲ್ಲೇಖ ಬರ್ತದೆ ಶಾಸನಗಳಲ್ಲಿ. ವರ್ತಕರ ಸಂಘಗಳು ಅಂತ ನಾವು ಕರಿತೀವಲ್ಲ, ಅದೆಲ್ಲ ನಾವು ಇಂಗ್ಲಿಷ್ ನಲ್ಲಿ. ಆ ಗಿಲ್ಡ್ಸ್, ವರ್ತಕರ ಸಂಘಗಳ ಬಗ್ಗೆ ಉಲ್ಲೇಖ ಬರ್ತಾ ಇದೆ. ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ಇದ್ವು ಸರ್. ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ ಲೋನ್ಸ್ ಕೊಡ್ತಾ ಇದ್ರು, ಅದೆಲ್ಲ ಸಾಲಗಳು ಕೊಡ್ತಾ ಇದ್ರು ಸರ್. ಅದೆಲ್ಲ ಶಾಸನಗಳಿದೆ. ಸಾಲಗಳನ್ನು ಕೊಡ್ತಾ ಇದ್ರು. ಆ ಸಾಲವನ್ನ ಮತ್ತೆ ಮರುಪಾವತಿ ಮಾಡ್ತಾ ಇದ್ರು. ಈ ನಮ್ಮ ದೇವಾಲಯಗಳು ಯಾಕಂದ್ರೆ ಅದರೊಂದಲ್ಲಿ ವರ್ತಕರ ಸಂಘ ಅಂತ ನೀವು ಹೇಳಿದ್ರಿ. ಅದರಲ್ಲಿ ಒಂದು ಹೆಸರನ್ನು ಹೇಳ್ತೀನಿ, ಅಯ್ಯವಳ್ಳಿಯ 500 ನಮ್ಮ ಬಾದಾಮಿ ಕಡೆ ಅದೊಂದು ವರ್ತಕರ ಸಂಘ. ವರ್ತಕರ ಸಂಘಕ್ಕೆ ಅವರ ರಕ್ಷಣೆಗಾಗಿ ಒಂದು ಪ್ರೈವೇಟ್ ಸೈನ್ಯ ಹೌದು, ಅವ್ರದ್ದೊಂದು ಸೈನ್ಯ ಇರ್ತಿತ್ತು. ಯಾರು ಟ್ರೇಡರ್ಸ್. ಹೌದು, ವ್ಯಾಪಾರಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳಕ್ಕೆ ಉರಗ ಮುನ್ನೂರು ಬರುವಂತ ಒಂದು ಈ ಕಡೆ ಬರ್ತದೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಬರುವಂತ ವರ್ತಕ ಸಂಘ ಉರಗ ಮುನ್ನೂರು ಬರುವಂತ ಬರ್ತದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.